ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ನೋಡೋಣ. ದೇವರ ಯೋಜನೆ ನಿಮಗಾಗಿ ಏನಿದೆ ಅನ್ನೋದನ್ನು ನೋಡೋಣ. ಅಂತಂದರೆ ಮುಂದಿನ ದೇವರ ಯೋಜನೆ ಏನು ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಬೋದು. ಸೊ ಆಪ್ಷನ್ಸನ್ನು ಚೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ನೋಡಿ, ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ನೀವು ಅದರಿಂದ ಕೂಡ ರೀಡಿಂಗನ್ನು ನೋಡ್ಬೋದು. ಸೊ ಇಂಟಿಟ್ಯೂವ್ಲಿ ಕೂಡ ಪಿಕ್ ಮಾಡ್ಬೋದು. ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1. ಸೊ ಯಾರು ಈ ಇಮೇಜನ್ನು ಪಿಕ್ ಮಾಡಿದ್ದೀರಾ, ಸೊ ಲೆಟ್ಸ್ ಸಿ, ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಓಕೆ, ಸೊ ಲೆಟ್ಸ್ ಸಿ, ದೇವರ ಪ್ಲ್ಯಾನ್ ಏನಿದೆ ಅಂತ ನೋಡೋಣ. ದೇವರ ಯೋಜನೆ. ಲೆಟ್ಸ್ ಸಿ, ಫೈಲ್ ನಂಬರ್ 1. ಓಕೆ, 5 of Wands, Swords, Knight of Swords, King of Swords. Okay, 4 of Cups, Two of Wands. So ದ ಫಸ್ಟ್ ಮೆಸೇಜ್ ನನಗಿಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1, ನಿಮ್ಮ ಇಂಬ್ಯಾಲೆನ್ಸ್ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಫಸ್ಟ್ ಮೆಸೇಜ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಮಿರರಿಂಗ್ ಎನರ್ಜಿ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ರಿಬರ್ತ್. ನಿಮಗೆ ಕಾಲ್ ಇದೆ, ಇಲ್ಲಿ ವೇಕಪ್ ಕಾಲ್ ಇದೆ. ನೆಕ್ಸ್ಟ್ ದೇವರ ಪ್ಲ್ಯಾನ್ ಏನು ಅಂತಂದರೆ ನಿಮ್ಮನ್ನು ಎಬ್ಬಿಸುವಂತಹ ಪ್ಲ್ಯಾನ್ ನಡೀತಾ ಇದೆ. ಪೈಲ್ ನಂಬರ್ 1 ಪೀಪಲ್. ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ. ಓಕೆ, ಸೊ ಆರ್ಕೇಂಜಲ್ ಗ್ಯಾಬ್ರಿಯಲ್ನ ದೇವರ ಮೆಸೆಂಜರ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಬಾಟಮ್ ಆಫ್ ದ ಡೆಕ್ಕಲ್ಲಿ ಅದೇ ಇದೆ ಇಲ್ಲಿ, ಲೈಕ್ ಜಡ್ಜ್ಮೆಂಟ್ ಇದೆ. ಓಕೆ, ಸೊ ನಿಮಗೆ ವೇಕಪ್ ಕಾಲ್ ಇದೆ. ಮುಂದಿನ ಪ್ಲ್ಯಾನ್ ವೇಕಪ್ ಕಾಲ್. ಆ್ಯಂಡ್ ದ ವೇಕಪ್ ಕಾಲ್ ಏನಿದೆ ನೋಡಿ, ಇದು ಅಷ್ಟೊಂದು ಸುಲಭ ಇಲ್ಲ. ಓಕೆ, ಸೊ ನಾನು ಕ್ಯಾಮ್ರಾದಲ್ಲಿ 2 to 2 ನೋಡಿದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಇಂಬ್ಯಾಲೆನ್ಸ್ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂಥದ್ದು. ಓಕೆ, ಸೊ ನಿಮಗೆ ಕಾನ್ಷಿಯಸ್ಲಿ, ಪೈಲ್ ನಂಬರ್ 1 ಪೀಪಲ್, ಕಾನ್ಷಿಯಸ್ಲಿ ನಿಮಗೆ ಯಾವ ಥರದ ವಿಷಯಗಳನ್ನು, ಯಾವ ಥರದ ವಿಚಾರಗಳನ್ನು ನಿಮ್ಮ ತಲೆಗೆ ಹಾಕಿಸ್ತಾರೆ ಅಂತಂದರೆ, ಅದರಲ್ಲಿ ನಿಮ್ಮ ರಿಬರ್ತ್ ಇದೆ. ಅದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಲ್ಲಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇತ್ತು ನೋಡಿ, ಅಲ್ಲಿ ನಿಮಗೆ ಹ್ಯಾಪಿನೆಸ್ ಇದೆ. ಹ್ಯಾಪಿನೆಸ್ಸನ್ನು ನೀವು ನೋಡ್ಬೋದು. ಓಕೆ, ಸೊ ಪೈಲ್ ನಂಬರ್ 1, 5 of Swords ಇದೆ ಇಲ್ಲಿ. 5 of Swords ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ, ಆ್ಯಂಡ್ ಏನು ಪ್ಲ್ಯಾನ್ ಇದೆ ಅಂತಂದರೆ, ಸೊ ಮೊದಲು ಯಾವ ಥರ ನಿಮ್ಗೆ ಅನಿಸ್ತಾ ಇತ್ತು, ಲೈಕ್ ನಾನು ಸೋತು ಹೋದೆ, ಗಿಲ್ಟ್ ಫೀಲ್ ಇರ್ಬೋದು. ನಾನು ಸೋತು ಹೋದೆ ಅಂತ ಅನಿಸ್ಬಹುದು. ನಾನು ಇವರ ಮುಂದೆ ಈ ಥರ ಸೋಲ್ಬಾರ್ದಿತ್ತು ಅಂತ ಅನಿಸ್ಬಹುದು. ಸೊ ಅದನ್ನು ಯಾವ ಥರ ನೀವು ಎಕ್ಸೆಪ್ಟ್ ಮಾಡ್ತೀರಿ ಅನ್ನೋ ಒಂದು ಯೋಜನೆ ನಡೀತಾ ಇದೆ ಇಲ್ಲಿ. ಎಕ್ಸೆಪ್ಟ್ ಮಾಡುವಂತಹ ಭಾವ ಏನು ಗೊತ್ತಾ, ಎಕ್ಸೆಪ್ಟ್ನೆಸ್ ಏನಿದೆ ನೋಡಿ, ಅದು ಎಲ್ಲರಲ್ಲೂ ಬರೋದಿಲ್ಲ ಆ ಭಾವ. ಎಸ್, ನಾನು ಸೋತಿದ್ದೀನಿ, ನಾನು ಎಕ್ಸೆಪ್ಟ್ ಮಾಡ್ತೀನಿ.
ಏನಿದೆ ನಾನು ಅದನ್ನು ಆ ಥರ ಒಪ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ತನಕ ನಿಮ್ಗೇನಾದರೂ ಎಸ್ ನಾನು ವಿನ್ ಆಗಬೇಕು, ನಾನು ಹಾಗಾಗಬೇಕು, ನಾನು ಹೀಗಾಗಬೇಕು ಅಂತ ಅಂದರೆ ನೀವು ಇಲ್ಲಿ ಸೋಲ್ತಾ ಇದ್ದೀರಾ. ಪಾಯಿಲ್ ನಂಬರ್ 1 ಇದು ಸೋಲು ಏನು ಗೊತ್ತಾ, ಬೇರೆಯವ್ರಿಗೆ ತೋರಿಸುವಂತಹ ಸೋಲಲ್ಲ ಇದು. ಇದು ಮಿರರ್, ನಿಮ್ಮನ್ನು ದೇವರು ತೋರಿಸ್ತಾ ಇದ್ದಾರೆ. ಹೂ ಟ್ರೂಲಿ ಯು ಆರ್, ನೀವು ಯಾರು ಅನ್ನೋದು. ಎಲ್ಲದಕ್ಕೂ ನೀವು ಏನೋ ಫ್ಲೈಟ್ ಮೋಡಲ್ಲಿ ಇರ್ತೀರಲ್ವ, ಎಲ್ಲದಕ್ಕೂ ಫೈಟಿಂಗ್ ಮೋಡಲ್ಲಿ ಇರ್ತಿರವಲ್ಲ ಅಂತಂದರೆ ಓಡಾಟ ಎಲ್ಲ ಲೈಫಲ್ಲಿ ಏನೆಲ್ಲ ವಿಷಯ ಇದೆ ನೋಡಿ ಅದರಲ್ಲೆಲ್ಲ ಓಡಾಟ. ಸೊ ಅಲ್ಲಿ ಪಾಸನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಪಾಸನ್ನು ನೋಡ್ತಾ ಇದ್ದೀನಿ. ಎಲ್ಲಿ ನಿಮಗೆ ತುಂಬಾ ಲೈಕ್ ಮುಜುಗರ ಇರ್ಬೋದು, ಸೋತೆ ಅನ್ನೋದಿರ್ಬೋದು, ನನ್ನಿಂದ ಆಗಲ್ಲ ಅನ್ನೋದಿರ್ಬೋದು. ಸೊ ಅದರಲ್ಲಿ ನಿಮ್ಮ ಪರ್ಸ್ಪೆಕ್ಟಿವ್, ನೀವು ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆ ಬರುತ್ತೆ. ಸೊ ಈ 2 ಕಾರ್ಡ್ ಅದನ್ನೇ ನಿಮಗೆ ತಿಳಿಸ್ತಾ ಇದೆ. ಸೊ ಇದು ನೈಟ್ ಆಫ್ ಸೋರ್ಸ್ ಏನಿದೆ ನೋಡಿ, ಹೈಯರ್ ಸೆಲ್ಫ್ ಎನರ್ಜಿನ ನನಗೆ ರೈಟ್ ನಾವು ಕೊಡ್ತಾ ಇದೆ. ಸೊ ನೀವು ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತೀರಾ. ಪಾಯಿಲ್ ನಂಬರ್ 1 ಪೀಪಲ್, ಇಲ್ಲಿ ತನಕ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇತ್ತು ನೋಡಿ, ಬಿಕಾಸ್ ಇಲ್ಲಿ 3 ಕಾರ್ಡ್ ಏನಿದೆ ನೋಡಿ, ಇದು ನಿಮ್ಮ ಥಾಟ್ಸ್, ನಿಮ್ಮ ಮೈಂಡ್ ಬಗ್ಗೆ ಮಾತಾಡ್ತಾ ಇದೆ. ಆ್ಯಕ್ಚುಲಿ ರಿಯಾಲಿಟಿ ಏನು ಅಂತ ನಿಮಗೆ ಗೊತ್ತಿಲ್ಲ, ಬಟ್ ದೇವರ ಪ್ಲ್ಯಾನ್ ಏನು ಅಂತಂದರೆ ಆ ರಿಯಾಲಿಟಿ ಏನು ಅನ್ನೋದನ್ನು ತೋರಿಸುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಆರ್ಕೇಂಜಲ್ ಗ್ಯಾಬ್ರಿಯಲ್ ಎನರ್ಜಿ ಇದೆ. ನೀವು ಇಲ್ಲಿ ತನಕ ಯಾರಾದರೂ ಸೈನ್ಸ್ ಕೇಳ್ತಾ ಇದೆ, ನನಗೊಂದು ಸೈನ್ ಕೊಡಿ ದೇವರೇ, ನಾನು ಹೋಗ್ತಾ ಇರೋದು ಸರಿಯಾ, ನಾನು ಮಾಡ್ತಾ ಇರೋದು ಸರಿಯಾ, ಇನ್ನೂ ನಿಮಗೆ ಸೈನ್ ಸಿಗೋದಿಲ್ಲ. ಓಕೆ, ದೇವ್ರು ಹೇಳಾಯಿತು, ಲಾಸ್ಟ್ ಕೊನೆ ಸೈನ್ ನಿನ್ಗೆ ಕೊಟ್ಟಾಗಿದೆ, ಇನ್ನೂ ಏನಿದ್ರು ನಾನು ಮಾಡ್ಕೊಳ್ತೀನಿ. ಓಕೆ, ಡಿವೈನ್ ಇಂಟರ್ವೆನ್ಷನ್ ಹೇಳ್ತೀವಲ್ಲ, ಸೊ ಆ ಥರ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪಾಯಿಲ್ ನಂಬರ್ 1 ಪೀಪಲ್, ಎಲ್ಲಿ ಓಡಾಟ ಇತ್ತು ನೋಡಿ ಅಲ್ಲಿ ಪಾಸನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ತನಕ ಜನರು ಹೇಳೋದನ್ನು ಲೈಕ್ ನೀವು ಕೇಳದೇ ಇರಬಹುದು, ಅಂತಂದರೆ ನಿಮಗೆ ತುಂಬ ಅವಸರ ಜಾಸ್ತಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ನೀವು ಕ್ಲಿಕ್ ಮಾಡಿದ್ರಿ, ಅರ್ಧ ನೋಡಿದ್ರಿ, ಸ್ಕಿಪ್ ಮಾಡಿದ್ರಿ, ಬೇರೆ ವೀಡಿಯೋಗೆ ಓಡಿದ್ರಿ. ಬಟ್ ದೇವರ ಪ್ಲ್ಯಾನ್ ನಿಮಗೋಸ್ಕರ ಏನಿದೆ ಅಂತಂದರೆ ಪಾಸನ್ನು ತಗೋ, ಬದಲಾವಣೆಯನ್ನು ನಿನಗೋಸ್ಕರ ತುಂಬ ನಾವು ಗೈಡೆನ್ಸನ್ನು ಕೊಟ್ವಿ, ನಿನಗೆ ತುಂಬ ನಾವು ಸೈನ್ಸನ್ನು ಕೊಟ್ವಿ, ಬಟ್ ನೀನು ಕೇಳ್ತಾ ಇಲ್ಲ. ಬಟ್ ನೀನು ಕೇಳಲೇಬೇಕು. ಸೊ ನಿಮಗೋಸ್ಕರ ಇಲ್ಲಿ ಪೋರ್ಟಲನ್ನು ಓಪನ್ ಮಾಡ್ತಾ ಇದ್ದಾರೆ ಪಾಯಿಲ್ ನಂಬರ್ 1 ಪೀಪಲ್. ಓಕೆ, ಸೊ ಒಂದು ಪೋರ್ಟಲ್ ನಿಮಗೋಸ್ಕರ ಓಪನ್ ಆಗುತ್ತೆ. ಈ ಪೋರ್ಟಲ್ ಏನಿದೆ ನೋಡಿ, ನಿಮ್ಮ ಈಗೋ ಇರಬಹುದು. ಆ್ಯಂಡ್ ಆ್ಯಕ್ಚುಲಿ ಕಿಂಗ್ ಆಫ್ ಸೋರ್ಸ್ ಬಂದಿದೆ. ಕಿಂಗ್ ಆಫ್ ಸೋರ್ಸ್ ಏನಿದೆ ನೋಡಿ, ಮ್ಯಾಸ್ಕ್ಯುಲನ್ ಎನರ್ಜಿ ಬಗ್ಗೆ ಮಾತಾಡುತ್ತೆ. ನಮ್ಮೆಲ್ಲರಲ್ಲೂ ಮ್ಯಾಸ್ಕ್ಯುಲನ್ ಫೆಮಿನನ್ ಎನರ್ಜಿ ಇದೆ, ಬಟ್ ಇಲ್ಲಿ ಮ್ಯಾಸ್ಕ್ಯುಲನ್ ಎನರ್ಜಿ ಇದೆ. ಸೊ ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿ ಏನಿದೆ ನೋಡಿ, ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನೋದು. ಓಕೆ, ಅದನ್ನ ಹೇಗೆ ಬ್ಯಾಲೆನ್ಸ್ ಒಂದು ವೇಳೆ ವೂಂಡೆಡ್ ಮ್ಯಾಸ್ಕ್ಯುಲನ್ ಇದೆ ಅಂತಂದರೆ, ಗಾಯ ಪಟ್ಟಂತಹ ಮ್ಯಾಸ್ಕ್ಯುಲನ್ ಎನರ್ಜಿ ಇದ್ದರೆ ಕ್ಲಾರಿಟಿ ಇರೋದಿಲ್ಲ, ಡೌಟ್ ಇರುತ್ತೆ. ಆ್ಯಂಡ್ ಕೆಲಸದಲ್ಲಿನೂ ಲೈಕ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಎಲ್ಲದಕ್ಕೂ ಏನಾದರೂ ಬ್ಲಾಕೇಜ್ ಬರುತ್ತೆ ಮ್ಯಾಸ್ಕ್ಯುಲನ್ ವೂಂಡೆಡ್ ಆಗಿದ್ದರೆ. ಮ್ಯಾಸ್ಕ್ಯುಲನ್ ಎನರ್ಜಿ ಅಂದರೆ ಏನು, ಡಿಸಿಷನ್ಸ್ನ ತಗೊಳ್ಳುವಂಥದ್ದು ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸುವಂಥದ್ದು. ಸೊ ದೇವರ ಪ್ಲ್ಯಾನ್ ಏನು ಅಂತಂದರೆ, ಒಂದು ಒಳ್ಳೆಯ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳುವಂಥದ್ದು, ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವಂಥದ್ದು, ಕ್ಲಾರಿಟಿನ ತರುವಂಥದ್ದು, ಕೇಳುವಂಥದ್ದು, ಸ್ಪೆಷಲಿ ಕೇಳುವಂಥ ಎಬಿಲಿಟಿ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈ ಕಿಂಗ್ ಆಫ್ ಸೋರ್ಸ್ ಹೇಗೆ ಗೊತ್ತಾ, ಎಲ್ಲ ಟ್ಯಾರೋ ಡೆಕ್ಕಲ್ಲಿ ಈ ಕಿಂಗ್ ಆಫ್ ಸೋರ್ಸ್ ನೀವು ಹೇಳೋದನ್ನು ಕೇಳ್ತಾರೆ ಇವರು. ಹಿ ಕ್ಯಾನ್ ಲಿಸನ್. ಓಕೆ, ಸೊ ನೀವೇನು ಹೇಳ್ತೀರಾ ಕೇಳ್ತಾರೆ. ಇವರಲ್ಲಿ ನೀವು ಇವಾಗ ಮಾತಾಡಿದರೆ ಇವ್ರು ಹೇಳ್ತಾರೆ, ಎಸ್ ನಾನು ರಾಜ, ನೀವೇನು ಹೇಳಬೇಕು ಅಂತ ಇದ್ದೀರಾ ಹೇಳಿ, ನಾನು ಕೇಳ್ತೀನಿ ಅಂತ ಒಂದು ಭಾವ. ಸೊ ನಿಮಗೆ ಇಲ್ಲಿ ನೆಕ್ಸ್ಟ್ ಪ್ಲ್ಯಾನ್ ನಿಮಗೆ
ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ಏನು ಅಂತಂದರೆ ಕೇಳುವಂಥ ಕೆಪ್ಯಾಸಿಟಿ. ಎಲ್ಲದಕ್ಕೂ ಅವಸರ, ಹೀಗೆ ಅವಸರ ಬೇಗ ಆಗಬೇಕು, ಬೇಗ ತಿಂಡಿ ಕೂಡ ಬೇಗ, ಊಟ ಕೂಡ ಬೇಗ, ಎಲ್ಲ ಕೂಡ ಬೇಗ ಆಗಬೇಕು, ಫಾಸ್ಟ್. ನೋ, ದೇವರ ಪ್ಲ್ಯಾನ್ ಏನಿದೆ ಅಂತಂದರೆ ಪಾಸ್ ತೊಗೊಳ್ಳುವಂಥದ್ದು, ಚೇಂಜ್ ತರುವಂಥದ್ದು. ಬಿಕಾಸ್ ಆಲ್ರೆಡಿ ನಿಮಗೆ ತುಂಬಾ ಸೈನ್ಗಳನ್ನು ಆಲ್ರೆಡಿ ಕಳಿಸಿದ್ದಾರೆ ಪಾಯಿಲ್ ನಂಬರ್ 1 ಪೀಪಲ್. ನೀವು ಅದನ್ನ ಇಗ್ನೋರ್ ಮಾಡಿರಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಒಂದೇ ಹೇಳ್ತಾ ಇದ್ರೆ ಏನು ಅಂತಂದರೆ ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿ. ನಿಮ್ಮಲ್ಲಿ ಎಷ್ಟಿದೆ, ಎಷ್ಟೇ ಇರಲಿ, ನಿಮ್ಮಲ್ಲಿ ಇಷ್ಟಿದೆಯಾ, ಗ್ರ್ಯಾಟಿಟ್ಯೂಡ್ ಶೋ ಮಾಡಿ. ನಿಮ್ಮಲ್ಲಿ ಇಷ್ಟಿದೆಯಾ, ಗ್ರ್ಯಾಟಿಟ್ಯೂಡ್ ಶೋ ಮಾಡಿ. ನಿಮ್ಮಲ್ಲಿ ಎಷ್ಟಿದೆ ನೋಡಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ದೇವರಿಗೆ. ಓಕೆ, ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ದೇವರಿಗೆ. ಫೋರ್ ಆಫ್ ಕಪ್ಸ್ ಇದೆ ಇಲ್ಲಿ. ಫೋರ್ ಆಫ್ ಕಪ್ಸ್ ಆ್ಯಕ್ಚುಲಿ ಅಬಂಡೆಂಟ್ ಕಾರ್ಡ್ ಇದು. ಬಟ್ ಇವನಿಗೆ ಕಾಣ್ತಾ ಇಲ್ಲ, ಇವ್ ನೋಡ್ತಾ ಇಲ್ಲ. ರೈಟ್? ಸೊ ನಿಮಗೆ ಯಾವಾಗ ಕ್ಲಾರಿಟಿ ಸಿಗುತ್ತೆ ನೋಡಿ, ಯಾವಾಗ ನಿಮ್ಗೆ ಕಾಣ್ತಾ ಇಲ್ಲ ನೋಡಿ, ಅದೆಲ್ಲ ಕಾಣಿಸುತ್ತೆ. ಸೊ ಒಂದು ಭಾವ ನಿಮಗೆ ಹುಟ್ಟಿಸ್ಬೇಕು ಅಂತ ಇದ್ದರೆ, ಆ ಭಾವ ಏನು ಅಂತಂದರೆ ಗ್ರ್ಯಾಟಿಟ್ಯೂಡ್ ಭಾವ, ಕೃತಜ್ಞತೆ ಭಾವ. ಸೊ ನನ್ನಲ್ಲಿ ಇಲ್ಲದಿದ್ದರೂ ನಾನು ಕೃತಜ್ಞತೆನ ಕೊಡ್ತೀನಿ, ನಾನು ಇದ್ದರೂ ಕೂಡ ಕೃತಜ್ಞತೆ ಕೊಡ್ತೀನಿ ಅನ್ನೋದು ಆ ಭಾವ ಇಲ್ಲಿದೆ. ಇಂಬ್ಯಾಲೆನ್ಸ್ ಎನರ್ಜಿ ಇದೆ. ಇಂಬ್ಯಾಲೆನ್ಸ್ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂತಹ ಪ್ಲ್ಯಾನ್ ನಡೀತಾ ಇದೆ. ನೀವು ಬ್ಯಾಲೆನ್ಸ್ ಆದ್ರಿ ಅಂತ ಇಟ್ಕೊಳ್ಳಿ, ಯು ಆರ್ ಎ ಕಿಂಗ್. ಕ್ಲಾರಿಟಿ ಸಿಗುತ್ತೆ, ನಿಮಗೆ ಏನು ಮಾಡಬೇಕು ಅನ್ನೋದು ಸಿಗುತ್ತೆ. ಡೌಟ್ ಏನಿದೆ ನೋಡಿ, ಅದೆಲ್ಲ ನಿಮಗೆ ನಿಮ್ಮ ಸುತ್ತಮುತ್ತನೇ ಸುಳಿಯಲ್ಲ ಅದು. ಓಕೆ, ನಿಮ್ಮ ಸುತ್ತಮುತ್ತನೇ ಸುಳಿಯಲ್ಲ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೆ. ನೀವು ಏನು ಬೇಕಾದರೂ ಅಟ್ರ್ಯಾಕ್ಟ್ ಮಾಡ್ಬೋದು. ಕಿಂಗ್ ಯಾರು ಸುಮ್ಮನೆ ಆಗೋದಿಲ್ಲ. ಕಿಂಗ್ ಆಗಬೇಕು ಅಂತಂದರೆ ಲಾಟ್ ಆಫ್ ಥಿಂಗ್ಸ್, ತುಂಬ ವಿಷಯಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ಕಿಂಗ್ ಆಗೋದಕ್ಕೆ ಸಾಧ್ಯ. ಕಿಂಗ್ ಆಗೋದಕ್ಕೆ ಅಷ್ಟು ಸುಲಭವಾಗಿ ಕಿಂಗ್ ಆಗೋದಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಓಕೆ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ದೇವರು ನಿಮ್ಮ ಒಂದು ಟ್ರಾನ್ಸ್ಫಾರ್ಮೇಷನ್, ಚೇಂಜ್ ಮಾಡುವಂಥ ಪ್ಲ್ಯಾನಲ್ಲಿದ್ದಾರೆ ಪಾಯಿಲ್ ನಂಬರ್ 2 ಪೀಪಲ್. ಆ್ಯಂಡ್ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ನಿಮಗೆ ಕೆಲಸಗಳನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ. ಆ್ಯಂಡ್ ಯು ನೋ ವಾಟ್, ಪಾಯಿಲ್ ನಂಬರ್ 1 ಪೀಪಲ್, ನಿಮ್ಮ ಲೈಫಲ್ಲಿ ಇವಾಗ ಕೆಲಸ ಆಗಿ ನಿಲ್ಲಬಹುದು. ಇಲ್ಲ ಅಂದರೆ ರೈಟ್ ನಾವು ಏನು ನಡೀತಾ ಇಲ್ಲ ಅಂತ ನಿಮಗೆ ಗೊತ್ತಾಗದೇ ಇರ್ಬೋದು. ಬಿಕಾಸ್ ನಿಮ್ಮಲ್ಲಿ ಮೆಂಟಲ್ ಬ್ಲಾಕೇಜ್ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡಿ ಪಾಯಿಲ್ ನಂಬರ್ 1 ಪೀಪಲ್. ಓಕೆ, ಸೊ ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಸೊ ಲೆಟ್ಸ್ ಸಿ ಪಾಯಿಲ್ ನಂಬರ್ 1. ಬಿಕಾಸ್ ಕಿಂಗ್ ಆಫ್ ಸೋರ್ಡ್ಸ್ ಏನು ಗೊತ್ತಾ, ನಿಮಗೆ ದೇವರ ಪ್ಲ್ಯಾನ್ ಏನು ಅಂತಂದರೆ ನಿಮ್ಮ ಡೌಟ್ಸ್, ನಿಮ್ಮ ಯಾವುದಾದ್ರು ಕನ್ಫ್ಯೂಷನ್ಸ್ ಇದೆ ನೋಡಿ, ಅದನ್ನು ಸ್ಟಡಿ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಪ್ಲ್ಯಾನ್. ಇದು ಕೇಳೋದಕ್ಕೆ ನಿಮಗೆ ತುಂಬ ಸಣ್ಣ ಸಾಧಾರಣ ಅಂತ ಅನಿಸ್ಬಹುದು. ನಿಮ್ಮ ಕನ್ಫ್ಯೂಷನ್ಸ್, ನಿಮ್ಮ ಡೌಟ್ಸ್ನ ನೀವು ಯಾವಾಗ ಸ್ಟಡಿ ಮಾಡ್ತೀರಾ ನೋಡಿ ನಿಮ್ಮ ಲೈಫಲ್ಲಿ ಯಾವ ಥರ ಬದಲಾವಣೆಗಳು ಬರುತ್ತೆ ಅನ್ನೋದು. ಓಕೆ, ಸೊ ಆದಷ್ಟು ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮುಂದೆ ಹೋಗೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೆಂಟಲ್ ಬ್ಲಾಕೇಜನ್ನು ನಾನು ನೋಡ್ತಾ ಇದ್ದೀನಿ. ಸ್ವಲ್ಪ ಮೈಂಡ್ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ಲೆಟ್ಸ್ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಎಸ್, ಹೈಯರ್ ಸೆಲ್ಫಿಂದ ಮೆಸೇಜ್ ನಿಮ್ಗೆ ಏನು ಅಂತಂದರೆ, ದ ಟ್ರೀ ಆಫ್ ವಿಶಸ್ ಇಸ್ ಕಾಲಿಂಗ್ ಯುವರ್ ನೇಮ್ ಆ್ಯಂಡ್ ಆಲ್ಮೋಸ್ಟ್ ಫಾರ್ಗೊಟನ್ ವಿಶ್ ವಿಲ್ ನೌ ಕಮ್ ಟ್ರೂ. ಸೊ ನೋಡಿ, ನೀವು ಯಾವಾಗ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿದ್ದೀರಾ ನೋಡಿ, ಈ ಮರ ಇಲ್ಲಿ ನೋಡಿದರೆ ನೀವು, ಇದು ಸಣ್ಣದಿದೆ ಮರ, ಬಟ್ ಈ ಮರ ನೋಡಿ ಇವಾಗ ಹೇಗಾಗಿದೆ ಅನ್ನೋದು.
ಓಕೆ, ಸೊ ಎಸ್, ಪೈಲ್ ನಂಬರ್ 1 ಪೀಪಲ್, ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ನೀವೆಷ್ಟು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರೋ ನೋಡಿ ಅಷ್ಟು ಒಳ್ಳೆಯದು. ಈ ಒಂದು ವಿಶ್ ನಿಮ್ಮ 6 ಡೇಸಲ್ಲಿ ನಿಮಗೆ ಫುಲ್ಫಿಲ್ ಆಗ್ಬೋದು, ಇಲ್ಲಾಂದರೆ 6 ಮಂತ್ಸಲ್ಲಿ ಫುಲ್ಫಿಲ್ ಆಗ್ಬೋದು. ಬಟ್ ಥಿಂಗ್ ಈಸ್ ದ್ಯಾಟ್ ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿ, ಕೃತಜ್ಞತೆನ ಅರ್ಪಿಸಿ. ಎಷ್ಟು ನಿಮಗೆ ಕೃತಜ್ಞತೆ ಅರ್ಪಿಸೋಕ್ಕಾಗತ್ತೆ ನೋಡಿ ಅಷ್ಟು ಕೃತಜ್ಞತೆನ ಅರ್ಪಿಸಿ. ಓಕೆ, ಸೊ ಲೆಟ್ ಸಿ ಬೇರೇನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1, ಮೂನ್, ಇಂಟ್ಯೂಷನ್. ಇವತ್ತು ನ್ಯೂ ಮೂನ್ ಇದೆ, ಸೊ ನ್ಯೂ ಮೂನ್ ರಿಚುವಲ್ಸ್ ಮಾಡಿ ನೀವು. ಓಕೆ, ಸೊ ಇವತ್ತು ಮ್ಯಾನಿಫೆಸ್ಟ್ ಕೂಡ ಮಾಡಬಹುದು. ಟೇಕ್ ಅ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜ್. ಸೊ ಯಾವ ಥರದ ಇಂಟ್ಯೂಟಿವ್ಲಿ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಅನ್ಲಿಶ್ ದ ವೈಲ್ಡ್ ವಿತಿನ್, ನಿಮ್ಮಲ್ಲಿರುವಂಥ ವೈಲ್ಡ್ನೆಸ್. ಆ್ಯಂಡ್ ಇಲ್ಲೂ ನೋಡಿದರೆ ನೀವು ಮೂನ್ ಇದೆ. ಸೊ ಆ್ಯಕ್ಚುಲಿ ಇದು ಫುಲ್ ಮೂನ್, ಬಟ್ ಇವತ್ತು ನ್ಯೂ ಮೂನ್ ಇದೆ, ರೈಟ್, ಅಮಾವಾಸ್ಯೆ. ಅನ್ಲಾಕ್ ದ ಮ್ಯಾಜಿಕ್. ಸೊ ನಿಮ್ಮಲ್ಲಿರುವಂಥ ಮ್ಯಾಜಿಕನ್ನು ಅನ್ಲಾಕ್ ಮಾಡೋದಾಗಲಿ ಹೇಳ್ತಾ ಇದ್ರೆ. ಆ್ಯಂಡ್ ಅನ್ಲಿಶ್ ದ ವೈಲ್ಡ್ ವಿತಿನ್, ನಿಮ್ಮ ಒಳಗಿರುವಂಥ ವೈಲ್ಡ್ನೆಸ್ ಅದನ್ನ ಹೊರಗೆ ತರೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಎಲ್ಲರಲ್ಲಿ ಇರುತ್ತೆ ವೈಲ್ಡ್ನೆಸ್ ಆ್ಯಂಡ್ ಗುಡ್ನೆಸ್ ಏನಿದೆ ನೋಡಿ, ಎಲ್ಲರಲ್ಲಿ ಇರುತ್ತೆ ಇದು. ಓಕೆ, ಸೊ ಒಬ್ಬರಲ್ಲಿ ಇಬ್ಬರಲ್ಲಿ ಅಂತ ಅಲ್ಲ, ಎಲ್ಲರಲ್ಲಿ ಇರುತ್ತೆ ಈ ವೈಲ್ಡ್ನೆಸ್ ಅನ್ನೋದು. ಸೊ ಅದನ್ನು ನಿಮಗೆ ಅನ್ಲೀಶ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಎಸ್, ಟೇಕ್ ಅ ನೋಟ್. ಯಾವ ಥರದ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಅನ್ನೋದನ್ನು ನೋಡಿ. ಡ್ರೀಮಲ್ಲಿರಬಹುದು, ಇಲ್ಲಾಂದರೆ ನೀವು ಸುಮ್ಮನೆ ಕೂತ್ಕೊಂಡಿರ್ತೀರಲ್ವ, ಏನಾದರೂ ಏನೋ ಒಂದೇ ಸಲಕ್ಕೆ ಈ ಥರ ಪಾಸ್ ಆಗ್ಬೋದು ನಿಮ್ಮ ಮೈಂಡಲ್ಲಿ. ಓಕೆ, ಸೊ ನಿಮ್ಮ ಟ್ಯಾಲೆಂಟ್ಸನ್ನು ಹೊರಗೆ ತೆಗೆಯೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಡಿಸೈರ್ಸ್, ಬಿಕಾಸ್ ಇದು ಶಾಮನಿಕ್ ಆರ್ಟ್ ಟೈಪನ್ನು ತಿಳಿಸುತ್ತೆ ಆ್ಯಕ್ಚುಲಿ. ಓಕೆ, ನನಗೆ ಶಾಮನಿಕ್ ಡ್ರಮ್ಸ್ ಏನಿದೆ ನೋಡಿ ಅದು ತುಂಬ ಇಷ್ಟ. ಬೇಕಾದರೆ ನೀವು ಕೇಳಿ, ಯೂಟ್ಯೂಬಲ್ಲಿದೆ. ಡ್ರಾಮನಿಕ್ ಅಂದರೆ ಶಾಮನಿಕ್ ಡ್ರಮ್. ಇಟ್ಸ್ ಬ್ಯೂಟಿಫುಲ್, ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೆಡಿಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ. ಸೊ ನಿಮ್ಮ ಹಾರ್ಟ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೇಳ್ತಾ ಇದ್ರೆ. ಏನಾದರೂ ಬೌಂಡ್ರೀಸನ್ನು ನೀವು ಸೆಟ್ ಮಾಡಿದರೆ ಅದನ್ನ ಬ್ರೇಕ್ ಮಾಡೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾವುದನ್ನು ತುಂಬ ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಹೋಪ್ಸನ್ನು ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದೀರಾ, ಡ್ರೀಮ್ಸನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೆ ಇಲ್ಲಿ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಏನು ಅಂತಂದರೆ ಚೇಸ್ ಮಾಡೋದಕ್ಕೆ. ಬಿಕಾಸ್ ಇಲ್ಲಿ ಉಲ್ಫ್ ಎನರ್ಜಿ ಇದೆ, ರೈಟ್. ನಿಮ್ಮ ಸ್ಪಿರಿಟ್ ಆನಿಮಲ್ ಉಲ್ಫ್ ಕೂಡ ಆಗಿರಬಹುದು. ಟ್ರ್ಯಾಪ್ಸಲ್ಲಿ ಬೀಳಬೇಡಿ ಆದಷ್ಟು. ಯಾರ ಟ್ರ್ಯಾಪ್ಸಲ್ಲೂ ಕೂಡ ಬೀಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ಫೈನಲ್ ನೋಡೋಣ ಏನು ಅಂತ. ಸೊ ಇದನ್ನ ರೀಡಿಂಗ್ ಸ್ವಲ್ಪ ಲಾಂಗ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಲೆಟ್ಸ್ ಸಿ. ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್ಡ್, ಕ್ಲೋಷರ್ ಫ್ರಮ್ ದ ಪಾಸ್ಟಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆದಿದೆ ನೋಡಿ, ಅದಕ್ಕೆ ಕ್ಲೋಷರನ್ನು ಕೊಡುವಂಥ ಅವಶ್ಯಕತೆ ಇದೆ. ಆವಾಗಲೇ ಪ್ರಾಬ್ಲಮ್ಸ್ ಏನಿದೆ ನೋಡಿ ಅದು ರಿಸಾಲ್ವ್ ಆಗೋದಕ್ಕೆ ಸಾಧ್ಯ. ಕ್ಲೋಷರ್ ಕೊಡಿ. ಪಾಸ್ಟಲ್ಲಿ ಆದಂಥ ಕೆಲವೊಂದು ವಿಷಯಗಳಿರ್ಬೋದು, ಘಟನೆಗಳಿರ್ಬೋದು. ಸೊ ಅದನ್ನ ಕ್ಲೋಸ್ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ. ಐ ಓನ್ಲಿ ಇಮ್ಯಾಜಿನ್ ದ ಬೆಸ್ಟ್ ಫಾರ್ ಮೈ ಸೆಲ್ಫ್. ಓಕೆ, ನಿಮಗೋಸ್ಕರ ಒಳ್ಳೆಯದನ್ನೇ ಇಮ್ಯಾಜಿನ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್. ಯಾರು ಈ ಇಮೇಜನ್ನು ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ, ನೋಡೋಣ. ಓಕೆ, ಪೈಲ್ ನಂಬರ್ 2. Pile number 2. Pile number 2. Thank you so much. Page of Wands. Two of Swords. Okay, Temperance.
Seven of Wands. ವಾವ್, 2 of Cups. ಇಲ್ಲಿ ಸಂಗಮ ಇದೆ. ಓಕೆ, ಸೊ ಈ ಸಂಗಮ ನಾನು ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಗಂಡ ಹೆಂಡತಿ ಅಂತ ಹೇಳೋದಿಲ್ಲ. ಈ ಸಂಗಮ ನಿಮ್ಮ ಸಂಗಮ, ಇಟ್ಸ್ ನಾಟ್ ಬೇರೆಯವರ ಸಂಗಮ. 2 of Cups ಬಂದ ತಕ್ಷಣ 2 of Cups ಬಂತು, ಸೊ ಎಸ್ ನನ್ನ ಲವರ್ ಜೊತೆ ಮದುವೆ ಆಗುತ್ತೆ, ನನಗೆ ಹೊಸ ಪಾರ್ಟ್ನರ್ ಸಿಗ್ತಾರೆ. ನೋ, ದಟ್ಸ್ ನಾಟ್ ಹಿಯರ್. ಆ ಒಂದು ಎನರ್ಜಿ ಇಲ್ಲ ಇಲ್ಲಿ. ಸೊ ಇಲ್ಲಿ ಎನರ್ಜಿ ಏನಿದೆ ಅಂತಂದರೆ ನಿಮ್ಮ ಸಂಗಮ. ಎಲ್ಲಿ ತನಕ ನೀವು ನಿಮ್ಮಿಂದ ಎಷ್ಟು ಡಿಸ್ಕನೆಕ್ಟ್ ಆಗಿದ್ರಿ ನೋಡಿ. ಆ್ಯಂಡ್ ಪೈಲ್ ನಂಬರ್ 1 ಕೂಡ ಆರ್ಕೇಂಜಲ್ ಎನರ್ಜಿ ಬಂದಿತ್ತು, ಆ್ಯಂಡ್ ನಿಮ್ಮಲ್ಲೂ ಕೂಡ ಆರ್ಕೇಂಜಲ್ ಎನರ್ಜಿ ಇದೆ. ಆ್ಯಂಡ್ ಸ್ಪೆಷಲಿ ಪೈಲ್ ನಂಬರ್ 1 ಆರ್ಕೇಂಜಲ್ ಗೇಬ್ರಿಯಲ್ ಇದ್ದರು, ನಿಮ್ಮಲ್ಲಿ ಆರ್ಕೇಂಜಲ್ ಮೈಕಲ್ ಎನರ್ಜಿ ಇದೆ. ಓಕೆ, ಸೊ ಎಸ್, ದೇವರ ಪ್ಲ್ಯಾನ್ ಇಲ್ಲಿ ನಿಮಗೋಸ್ಕರ ಏನು ಅಂತಂದರೆ, ಫಸ್ಟ್ ಮೆಸೇಜ್ನ ನಿಮ್ಗೆ ಕೊಟ್ಟೆ. ಏನು ಅಂತಂದರೆ ಸಂಗಮ, ಆತ್ಮದ ಮಿಲನ, ಆತ್ಮದ ಸಂಗಮ ಇಲ್ಲಿ. ಓಕೆ, ಸೊ ಇಲ್ಲಿ ಯಾವಾಗಲೂ ನೋಡಿದ್ರು ನೀವು ರಿಸೀವಿಂಗ್ ಮೋಡಲ್ಲಿದ್ದರೆ, ಇವಾಗ ಗಿವಿಂಗ್ ಮೋಡಲ್ಲಿ, ಗಿವಿಂಗ್ ಆ್ಯಂಡ್ ರಿಸೀವಿಂಗ್, ಸೊ ಎರಡು ಕೂಡ ಬ್ಯಾಲೆನ್ಸ್ ಇರಬೇಕು, ರೈಟ್? ಸೊ ಇಲ್ಲಿ ಅದನ್ನು ಏಂಜಲ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹಾರ್ಮನಿ. ನೆಕ್ಸ್ಟ್ ದೇವರ ಪ್ಲ್ಯಾನ್ ಏನು ಅಂತಂದರೆ ನಿಮಗೆ ಹಾರ್ಮನಿ, ನಿಮ್ಮ ಜೀವನದಲ್ಲಿ ಹಾರ್ಮನಿಯನ್ನು ಕೊಡುವಂಥದ್ದು. ಸೊ ಇದು ಹಾರ್ಮನಿ ಏನಿದೆ ನೋಡಿ, ಇದು ಹೊರಗಿನಿಂದ ಅಲ್ಲ, ಇದು ಎಕ್ಸ್ಟರ್ನಲ್ ಫ್ಯಾಕ್ಟ್ರಿಯಿಂದ ಅಲ್ಲ, ಇದು ಇಂಟರ್ನಲ್, ನಿಮ್ಮ ಒಳಗಡೆಯಿಂದ. ಸೊ ನಿಮ್ಮ ಜೀವನದಲ್ಲಿ ಕ್ಯೂರಿಸಿಟಿಯನ್ನು ಹುಟ್ಟಿಸುವಂತಹ ಪ್ಲ್ಯಾನ್ ನಡೀತಾ ಇದೆ. ಓಕೆ, ಸೊ ಕ್ಯೂರಿಸಿಟಿ, ಬಿಕಾಸ್ ಮನುಷ್ಯನ ಜೀವನದಲ್ಲಿ ಕ್ಯೂರಿಸಿಟಿ ಇದ್ರೇ ಒಂದು ಚಂದ ಇನ್ ದ ಸೆನ್ಸ್, ಯಾವುದೇ ಥರದ ಚಾಲೆಂಜ್ ಬಂದರೂ ಕೂಡ ಅದನ್ನ ಫೇಸ್ ಮಾಡಬಲ್ಲ ಅವನು. ಕ್ಯೂರಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಮಕ್ಕಳನ್ನು ನೋಡಿ, ಸಣ್ಣ ಮಕ್ಕಳನ್ನು ನೋಡಿ, ಎಲ್ಲವನ್ನ ಮುಟ್ಟಬೇಕು, ಅವರಿಗೆ ಎಲ್ಲವನ್ನ ಮುಟ್ಟಬೇಕು, ಎಲ್ಲ ಓಡಾಡಬೇಕು. ಆ್ಯಂಡ್ ಇವಾಗ ನೀವು ಇದು ಕರೆಂಟ್ ಸಾಕೆಟ್ ಏನಿದೆ ನೋಡಿ, ಅದರೊಳಗಡೆ ಕೈ ಹಾಕುವಂಥದ್ದು, ಬೆರಳು ಹಾಕುವಂಥದ್ದು. ಬಿಕಾಸ್ ಆವಾಗ ಅವರಲ್ಲಿ ಕ್ಯೂರಿಯಾಸಿಟಿ ಏನಿದೆ ನೋಡಿ, ಅದು ಆ್ಯಕ್ಟಿವ್ ಆಗಿರುತ್ತೆ. ಸೊ ನಿಮ್ಮಲ್ಲೂ ಕೂಡ ಕ್ಯೂರಿಯಾಸಿಟಿನ ಆ್ಯಕ್ಟಿವ್ ಮಾಡಿಸ್ತಾರೆ. ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ, ಪೈಲ್ ನಂಬರ್ 2, ಯು ಆರ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಓಕೆ, ಬಿಕಾಸ್ ಇಲ್ಲಿ ಸ್ಯಾಲ್ಮಂಡರ್ ಎನರ್ಜಿ ಇದೆ. ಆ್ಯಂಡ್ ಇನ್ನೊಂದು ಏನಿದೆ ಅಂತಂದರೆ ಇಲ್ಲಿ ಆರ್ಕೇಂಜಲ್ ಮೈಕಲ್ ಎನರ್ಜಿ ಇದೆ. ಆರ್ಕೇಂಜಲ್ ಮೈಕಲ್ ಈಸ್ ಆಲ್ ಅಬೌಟ್ ಪ್ರೊಟೆಕ್ಟಿಂಗ್. ಇನ್ನೊಂದು ಏನು ಅಂತಂದರೆ, ಯಾವುದೇ ಎಕ್ಸ್ಟ್ರೀಮ್ ನಡೀತಾ ಇದೆ ನೋಡಿ, ಅದನ್ನು ಕಡಿಮೆ ಮಾಡಿಸುವಂಥದ್ದು, ಬ್ಯಾಲೆನ್ಸ್ಗೆ ತರುವಂಥದ್ದು. ಓಕೆ, ಸೊ ಯಾವುದಕ್ಕೋಸ್ಕರ ರೈಟ್ ನಾವು ತುಂಬಾ ಫೈಟ್ ಮಾಡ್ತಾ ಇದ್ರಿ ನೋಡಿ, ಯಾವುದನ್ನೆಲ್ಲ ದೂರ ತಳ್ತಾ ಇದ್ರಿ ನೋಡಿ. ಅ ಟೆಸ್ಟ್ ಫಾರ್ ಯು, ನಿಮಗೊಂದು ಟೆಸ್ಟ್ ಇದೆ. ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಕ್ಯೂರಿಯಾಸಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ಕ್ಯೂರಿಯಾಸಿಟಿ ಏನಿದೆ ನೋಡಿ, ತುಂಬ ಇಂಪಾರ್ಟೆಂಟ್. ಓಕೆ, ಅಂತಂದರೆ ಸೊ ಫಾರ್ ಎಕ್ಸಾಂಪಲ್, ನಾನು ನನ್ನದೇ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಕೆಲವೊಮ್ಮೆ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಒಂದು ವೇಳೆ ನಾನು ಹುಡುಗ ಆಗಿದ್ದರೆ ಯಾವ ಥರ ಬಿಹೇವ್ ಮಾಡ್ತಾ ಇದೆ, ನಾನು ಹೇಗಿರ್ತಾ ಇದೆ. ಒಂದು ವೇಳೆ ನಾನು ಗಂಡ ಆಗಿದ್ದರೆ ಯಾವ ಥರ ಇರ್ತಾ ಇದೆ. ಒಂದು ವೇಳೆ ನಾನು ಅಪ್ಪ ಆಗಿದ್ದರೆ ಯಾವ ಥರ ಇರ್ತಾ ಇದೆ. ಬಾಯ್ ಫ್ರೆಂಡ್ ಆಗಿದ್ದರೆ ಯಾವ ಥರ ಇರ್ತಾ ಇದೆ. ಓಕೆ, ಸೊ ಅದು ಒಂದು ಕ್ಯೂರಿಯಾಸಿಟಿ, ಬಿಕಾಸ್ ನಮ್ಮ ಮೈಂಡ್ ಏನಿದೆ ನೋಡಿ, ಅದಕ್ಕೆ ಕ್ಯೂರಿಯಾಸಿಟಿ ತುಂಬ ಇಂಪಾರ್ಟೆಂಟ್. ಆತ್ಮ ಏನಿದೆ ನೋಡಿ, ನಾನು ಒಂದು ಹೇಳ್ತೀನಿ, ಆತ್ಮಕ್ಕೆ ಏನೂ ಬೇಡ, ನೀವು ಹೇಗಿದ್ದೀರಾ ನೋ ಮ್ಯಾಟರ್. ನೀವು ಯಾವ ಮನೆಯಲ್ಲಿದ್ದೀರಾ ಮ್ಯಾಟರ್ ಆಗಲ್ಲ. ನಿಮ್ಮಲ್ಲಿ ಎಷ್ಟು ಕಾರ್ ಇದೆ ಮ್ಯಾಟರ್ ಇಲ್ಲ. ನಿಮ್ಮಲ್ಲಿ ಎಷ್ಟು ದುಡ್ಡು ಇದೆ ಮ್ಯಾಟ್ರ್ ಇಲ್ಲ. ನೀವೇನು ತಿಂತಾ ಇದ್ದೀರಾ ಮ್ಯಾಟ್ರ್ ಇಲ್ಲ. ಸೋಲಿಗೆ ಬೇಕಾಗಿರೋದು ಓನ್ಲಿ ಎಕ್ಸ್ಪ್ಲೋರ್, ಎವಲ್ಯೂಷನ್. ಸೋಲ್ ಅದನ್ನೇ ಕೇಳುತ್ತೆ ಬರೇ. ಓಕೆ, ಸೋಲಿಗೆ ನೀವು ಒಂದೇ ಕಡೆ
ಒಂದೇ ಕಡೆ ಇರ್ತೀರಿ ಆ್ಯಂಡ್ ಡೈಲಿ ಒಂದೇ ಕೆಲಸನ ಮಾಡ್ತಾ ಇರ್ತೀರ ನೋಡಿ, ಅದಕ್ಕೆ ಇಷ್ಟ ಆಗಲ್ಲ ಸೋಲಿಗೆ. ಸೋಲ್ ಎಕ್ಸ್ಪ್ಲೋರ್ ಮಾಡೋದಕ್ಕಿಷ್ಟ. ನಿಮ್ಮಲ್ಲಿ ಏನಿದೆ ಏನಿಲ್ಲ ಅದಕ್ಕೆ ಮ್ಯಾಟರೇ ಇಲ್ಲ ಆ್ಯಕ್ಚುಲಿ ಸೋಲಿಗೆ. ಓಕೆ, ಸೊ ಎಸ್, ನಿಮಗೆ ಪೈಲ್ ನಂಬರ್ 2 ಪೀಪಲ್ ದೇವರ ಪ್ಲ್ಯಾನ್ ಏನು ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಏನಿದೆ ನೋಡಿ, ಅಲ್ಲಿ ತನಕ ನಿಮಗೆ ಲೈಕ್ ನಿಮ್ಮ ಮೇಲೆ ಇನ್ನರ್ ವರ್ಕ್ ನಡೆಯುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ತನಕ, ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್, ಒಂದು ನಾವು ಕಾನ್ಷಿಯಸ್ಲಿ ಮಾಡ್ತೀವಿ, ಇನ್ನೊಂದು ಅನ್ಕಾನ್ಷಿಯಸ್ಲಿ, ಇನ್ನೊಂದು ಸಬ್ಕಾನ್ಷಿಯಸ್ಲಿ, ರೈಟ್? ಸೊ ನಾವು ಆ್ಯಕ್ಚುಲಿ ರಾತ್ರಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ನೋಡಿ, ಅದು ಆ್ಯಕ್ಟಿವ್ ಇರುತ್ತೆ. ಓವರಾಲ್ ಹೇಳಬೇಕು ಅಂತಂದರೆ ನಾವು ನಿದ್ದೆನೇ ಮಾಡಲ್ಲ, ಆ ಥರ ಹೇಳಬೇಕು ಅಂತಂದರೆ. ಎಸ್, ಆಬ್ವಿಯಸ್ಲಿ ನಾವು ರಾತ್ರಿ ಕಣ್ಣು ಮುಚ್ತೀವಿ, ಮಲಗ್ತೀವಿ, ಎಸ್, ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ, ರೈಟ್? ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಕ್ಯೂರಿಯಾಸಿಟಿನ ಉತ್ಪಾದನೆ ಮಾಡಬಹುದು. ಡಿಸೈಯರ್ಸ್ ಏನು ಡಿಸೈಯರ್ಸ್ ಇದೆ ಅದನ್ನು ಉತ್ಪಾದನೆ ಮಾಡಬಹುದು. ನಿಮ್ಮ ಸೂಪರ್ ಕಾನ್ಷಿಯಸ್ ಅದನ್ನು ಕೂಡ ಆ್ಯಕ್ಟಿವ್ ಮಾಡಬಹುದು. ಅಂತಹ ಒಂದು ಸನ್ನಿವೇಶ, ಅಂತಹ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರ್ಬೋದು. ಅಂತಹ ಪ್ಲ್ಯಾನ್ ನಡೀತಾ ಇದೆ. ಆ್ಯಂಡ್ 2 ಆಫ್ ಸೋರ್ಡ್ಸ್, ನೋ. ಯಾವುದಕ್ಕೆ ನೋ ಹೇಳ್ತಾ ಇದ್ರೆ, ಯಾವುದಕ್ಕೆ ಎಸ್ ಹೇಳ್ತಾ ಇದ್ರೆ, ಅದೇ ನಾನು ಹೇಳ್ದೆ ಅಲ್ವಾ ನಿಮ್ಗೆ ಇವಾಗ ರೈಟ್ ನೋ ನಿಮ್ಮ ಟೆಸ್ಟ್ ನಡೀತಾ ಇದೆ. ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮನ್ನು ಯಾರು ನೋಡ್ತಾ ಇಲ್ಲ ಅನ್ನೋದು. ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮನ್ನು ಯಾರು ನೋಡ್ತಾ ಇಲ್ಲ. ಎಸ್, ನಾನೊಂದು ಸುಳ್ಳು ಹೇಳ್ತೀನಿ, ಯಾರು ನೋಡ್ತಾ ಇಲ್ಲ. ನಾನು ಈ ಒಂದು ಕೆಲಸ ಮಾಡ್ತೀನಿ, ಯಾರು ನೋಡ್ತಾ ಇಲ್ಲ. ಒಂದು ಕಣ್ಣು ಯಾವಾಗಲೂ ನಿಮ್ಮನ್ನು ನೋಡ್ತಾ ಇರುತ್ತೆ. ಓಕೆ, ಸೊ ಯಾವತ್ತೂ ನೆನಪಲ್ಲಿಟ್ಕೊಳ್ಳಿದನ್ನು, ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿದನ್ನು. ಸೊ 2 ಆಫ್ ಸೋರ್ಡ್ಸ್ ಇಲ್ಲಿ ನೋ ಅನ್ನೋದನ್ನು ಕಲಿಸುತ್ತೆ ನಿಮಗೆ. ಯಾವುದಕ್ಕೆ ನೋ ಅನ್ನಬೇಕು ಅನ್ನೋದು. ಓಕೆ, ಬಿಕಾಸ್ ಈ ಕಾರ್ಡ್ ಅದನ್ನೇ ತಿಳಿಸುತ್ತೆ. ಆ ಒಂದು ಪ್ಲ್ಯಾನ್ ನಡೀತಾ ಇದೆ. ಇಲ್ಲಿ ತನಕ ಯಾವುದು ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ನೋಡ್ತಾ ಇದ್ರಿ ಅಲ್ವಾ, ಸೊ ದೇವರು ಅದನ್ನ ಬಟ್ಟೆನ ಬಿಚ್ತಾ ಇದ್ದಾರೆ. ನೋಡು, ನೀನು ಇದು ಮಾಡ್ತಾ ಇದೆಯಾ, ನೀನೇನು ಮಾಡ್ತಾ ಇದೆಯಾ ನೋಡು, ಅದು ಸರಿ ಮಾಡ್ತಾ ಇಲ್ಲ. ಇಲ್ಲಿ ನೀನು ಇದನ್ನ ಸರಿ ಮಾಡಬೇಕು, ನೀನು ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸೊ 2 ಆಫ್ ಸೋರ್ಡ್ಸ್ ಅದನ್ನೇ ಹೇಳ್ತಾ ಇದೆ, ನೋ ಅನ್ನೋದನ್ನು ಕಲಿಸೋದು. ಪ್ಲ್ಯಾನಿಂಗ್, ಮುಂದೆ ಯೋಜನೆ, ಅದೇ ಪ್ಲ್ಯಾನಿಂಗ್ ಆ್ಯಂಡ್ ದೇವರಿಗೆ ನಿಮಗೆ ಕೊಡೋದು ತುಂಬ ಇದೆ. ಬಿಕಾಸ್ ಇಲ್ಲಿ 9 ಆಫ್ ಕಪ್ಸ್ ಎನರ್ಜಿ ಇದೆ, 9 ಆಫ್ ಕಪ್ಸ್ ಎನರ್ಜಿ ಇದೆ. ಓಕೆ, ಸೊ ಆ್ಯಂಡ್ ಟೆಂಪ್ರೆನ್ಸ್, ನಿಮ್ಮನ್ನು ತಾಳ್ಮೆಯಲ್ಲಿರಿಸುವಂಥದ್ದು, ತಾಳ್ಮೆಯಲ್ಲಿ ತರಿಸುವಂಥದ್ದು. ಕಾನ್ಷಿಯಸ್ಸಲ್ಲಿರ್ಬೋದು, ಸಬ್ಕಾನ್ಷಿಯಸ್ಸಲ್ಲಿರ್ಬೋದು, ಏನು ನಡೀತಾ ಇದೆ ಅನ್ನೋದನ್ನು ತೋರಿಸುವಂಥದ್ದು. ಆ ಪ್ಲ್ಯಾನ್ ನಡೀತಾ ಇದೆ. ಬ್ಯಾಲೆನ್ಸ್, ಬಿಕಾಸ್ ಇಲ್ಲಿ ನೋಡಿ ಕಪ್ 2 ಆಫ್ ಕಪ್ಸ್, ಇಲ್ಲೂ ಕೂಡ ಇದೆ 2 ಆಫ್ ಕಪ್ಸ್. ಇದು ಕಪ್ಸ್ ಬೇರೆಯವರ ಕಪ್ಸ್ ಅಲ್ಲ, ಇದು ನಿಮ್ಮದೇ ಕಪ್ಸ್. ಏಂಜಲ್ ನೀವೇ ಆ್ಯಕ್ಚುಲಿ, ಬಟ್ ನಾವೊಂದು ಹ್ಯೂಮನ್ ಫಾರ್ಮಲ್ಲಿದ್ದೀವಿ ಅಷ್ಟೇ. ಓಕೆ, ಏಂಜಲ್ ನಾವೇ, ಬಟ್ ನಾವು ಹ್ಯೂಮನ್ ಫಾರ್ಮಲ್ಲಿದ್ದೀವಿ. ಈ ಒಂದು ಜಗತ್ತಲ್ಲಿ ನಾವು ಸಿಕ್ಕಿ ಹಾಕ್ಕೊಂಡಿದ್ದೀವಿ, ಅದರಿಂದ ಹೊರಗೆ ಬರಬೇಕಲ್ವ. ಸೊ ಅದಕ್ಕೆ ಆವಾಗ ನಮ್ಮನ್ನು ಎಚ್ಚರಗೊಳಿಸ್ತಾ ಇರ್ತಾರೆ ದೇವರು. ಆ್ಯಂಡ್ ಇಲ್ಲೊಂದು ಪೋರ್ಟಲ್ ಕೂಡ ಓಪನ್ ಅಪ್ ಆಗ್ತಾ ಇದೆ. ಸೊ ನಿಮಗೋಸ್ಕರ ಬೇರೆ ಫೈಲ್ ನಂಬರ್ 1 ಕೂಡ ಇತ್ತು ಪೋರ್ಟಲ್, ನಿಮ್ಮಲ್ಲಿ ಕೂಡ ಒಂದು ಪೋರ್ಟಲ್ ಇದೆ. ಓಕೆ, ಸೊ ಎಸ್, ಇಲ್ಲಿ ಏಂಜಲ್ಸ್ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ, ಎಕ್ಸ್ಟ್ರೀಮ್ ಯಾವ್ದು ಮಾಡ್ತಾ ಇದ್ದೀರಾ ನೋಡಿ, ಅದನ್ನು ಬ್ಯಾಲೆನ್ಸ್ಗೆ ತರಿಸುವಂಥದ್ದು. ಆ್ಯಂಡ್ ಹಾರ್ಮನಿಸಿಂದ ಲೈಕ್ ನಿಮ್ಮನ್ನು ತೋರಿಸುವಂಥದ್ದು, ಹೂ ರಿಯಲಿ ಯು ಆರ್. ಯು ಆರ್ ಅ ಏಂಜಲ್. ಪೈಲ್ ನಂಬರ್ 2, ಯು ಆರ್ ಅ ಏಂಜಲ್. ಬಿಕಾಸ್ ಪೈಲ್ ನಂಬರ್ 1ನಲ್ಲಿ ಏನಿತ್ತು ಅಂತಂದರೆ, ಪೈಲ್ ನಂಬರ್ 1 ಅವರ ಕಾರ್ಡಲ್ಲಿ ಕಿಂಗ್ ಆಫ್ ಸೋರ್ಡ್ಸ್ ಇತ್ತು. ಸೊ ನಿಮ್ಮಲ್ಲಿದೆ ಟೆಂಪ್ರೆನ್ಸ್, ಪ್ಯಾಷನ್, ಪ್ಯೂರಿಟಿ. ಎಲ್ಲೆಲ್ಲಿ ನಿಮಗೆ ಪ್ಯಾಷನ್ ಪ್ಯೂರಿಟಿನ ತೊಗೊಂಡು ಹೋಗೋಕ್ಕಾಗುತ್ತೆ ನೋಡಿ, ಅಲ್ಲೆಲ್ಲ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿನ ತೊಗೊಂಡು ಹೋಗಿ. ಪೈಲ್ ನಂಬರ್ 2 ಪೀಪಲ್.
ಓಕೆ, ಪ್ಯಾಷನ್ ಆ್ಯಂಡ್ ಪ್ಯೂರಿಟಿಯಿಂದ ಮಾಡಿ, ಅದನ್ನೇ ಮಾಡಿಸ್ತಾರೆ ನಿಮಗೆ. ದೇವರ ಪ್ಲ್ಯಾನ್ ಅದೇ ಬ್ಯಾಲೆನ್ಸ್ ಮಾಡುವಂಥದ್ದು. ಎಮೋಷ್ನಲಿ ಡಿಸ್ಬ್ಯಾಲೆನ್ಸ್ ಆಗಿದ್ದರೆ ನೀವು ಅಲ್ಲಿ ಬ್ಯಾಲೆನ್ಸನ್ನು ತರಿಸುವಂಥದ್ದೇ ಪ್ಲ್ಯಾನ್ ಇದೆ ಇಲ್ಲಿ. ಓಕೆ, ಕೆಲವರು ಹೇಗಿರ್ತಾರೆ ಅಂತಂದರೆ ಆ್ಯಕ್ಚುಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಆದರೂ ಕೂಡ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಸೊ ಇಲ್ಲಿ ನಿಮಗೆ ಒಂದು ನಾನು ಗೈಡೆನ್ಸ್ ಕೊಡ್ತೀನಿ, ಏನು ಅಂತಂದರೆ ನಿಮಗೆ ಒಂದು ವೇಳೆ ಒಬ್ಬರ ಜೊತೆ ಮಾತಾಡೋದಕ್ಕಿಲ್ಲ, ಇಲ್ಲಾಂದರೆ ರಿಲೇಷನ್ಶಿಪ್ಪಲ್ಲಿ ನೀವು ನಿಮಗೆ ಇಷ್ಟ ಇಲ್ಲ ರಿಲೇಷನ್ಶಿಪ್, ಇವ್ರ ಜೊತೆ ಅಂತಂದರೆ ನಿಮಗೆ ಒಬ್ಬರ ಜೊತೆ ಪ್ರೀತಿ ಆಯಿತು, ಬಟ್ ನಿಮಗೆ ಇವಾಗ ಪ್ರೀತಿ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಅವರಲ್ಲಿ ಹೇಳಿಬಿಡಿ. ಸುಮ್ಮನೆ ಪ್ರಿಟೆಂಡ್ ಮಾಡಬೇಡಿ, ಸುಮ್ಮನೆ ನಾಟಕ ಮಾಡಬೇಡಿ ಪ್ರೀತಿ ಮಾಡೋರಾಗೆ. ಸೊ ಈ ಕಾರ್ಡ್ ಟೆಂಪ್ರೆನ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಟೈಮ್ ಪಾಸ್ ಮಾಡ್ತಾ ಇದ್ದೀರಾ, ಇವಾಗಲೇ ಕ್ಲೋಸ್ ಮಾಡಿಬಿಡಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ನಿಮಗೆ. ಆನೆಸ್ಟಿ ಏನಿದೆ ನೋಡಿ, ಅದನ್ನ ತೋರಿಸ್ತಾ ಇದ್ದಾರೆ. ಸೊ ದೇವರ ಪ್ಲ್ಯಾನ್ ಅದೇ. ಆನೆಸ್ಟಿ ಅಂದರೆ ಏನು, ಬ್ಯಾಲೆನ್ಸ್ ಅಂದರೆ ಏನು, ಹಾರ್ಮನಿ ಅಂದರೆ ಏನು, ಅದೇ ಪ್ಲ್ಯಾನ್ ನಡೀತಾ ಇದೆ ದೇವ್ರದಲ್ಲಿ. ಓವರಾಲ್ ಹೇಳಬೇಕು ಅಂತಂದರೆ ದೇವ್ರದ್ದು ಹೀಲಿಂಗ್ ಪ್ಲ್ಯಾನ್ ನಡೀತಾ ಇದೆ, ನಿಮ್ಮನ್ನು ಹೀಲ್ ಮಾಡುವಂತಹ ಪ್ಲ್ಯಾನ್ ನಡೀತಾ ಇದೆ. ಎಮೋಷ್ನಲಿ ಏನಿದೆ ನೋಡಿ ಅದನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಓಕೆ, ಸೊ ಅಂಥ ಪ್ಲ್ಯಾನ್ ನಡೀತಾ ಇದೆ ದೇವ್ರದ್ದು ಇಲ್ಲಿ. ಸೊ ಯಾರಿಗೆ ಕೂಡ ಯಾರ ಜೊತೆನೂ ಕೂಡ ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಯಾರಿಗೆ ಕೂಡ ಏನು ಹೇಳ್ತಾರೆ ಮೋಸ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಿಮಗೆ ಅದನ್ನೇ ತೋರಿಸ್ತಾರೆ. ಮೋಸ ಅಂದರೆ ಏನು, ಆನೆಸ್ಟಿ ಅಂದರೆ ಏನು, ಹಾರ್ಮನಿ ಅಂದರೆ ಏನು, ಅದರ ಜೊತೆ ಹೇಗಿರಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಅದನ್ನೇ ತೋರಿಸ್ಕೊಡ್ತಾ ಇದ್ದಾರೆ. ಪೈಲ್ ನಂಬರ್ 2 ಪೀಪಲ್. And the next card is 7 of Wands. Confusions ಇಂದ ಹೊರಗೆ ಬರುವಂಥದ್ದು. ಓಕೆ, ಸೊ ಬಿಕಾಸ್ ಇಲ್ಲಿ ನೀವು ನೋಡಿದರೆ ಒನ್ ಶೂ ಬಿಗ್ ಇದೆ ಆ್ಯಂಡ್ ಇನ್ನೊಂದು ಶೂ ಇಲ್ಲಿ ಸ್ಮಾಲ್ ಇದೆ, ರೈಟ್? ನೀವು ಈ ಕಾರ್ಡಲ್ಲಿ ನೋಡಿದರೆ, ಬಟ್ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಏನು ಪ್ಲ್ಯಾನ್ ನಡೀತಾ ಇದೆ ಅಂತಂದರೆ ನಿಮ್ಮ ರಿಫ್ಲೆಕ್ಷನ್ನ ತೋರಿಸುವಂಥದ್ದು. ನೀವು ಯಾವ ಥರ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು. ಅಂತಂದರೆ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಓವರಾಲ್ ನಿಮ್ಗೆ ಹೇಳಬೇಕು ಅಂತಂದರೆ ಬ್ಯಾಲೆನ್ಸನ್ನು ತೋರಿಸಿಕೊಡಬೇಕು ಅಂತ ಇದ್ದಾರೆ. ಅದೇ ಒಂದು ಪ್ಲ್ಯಾನ್ ದೇವ್ರದಲ್ಲಿ, ಚೇಂಜನ್ನು ತರಿಸುವಂಥದ್ದು. ಬಿಕಾಸ್ ಈ ಒಂದು ವಾಂಡ್ 6 ಆಫ್ ವಾಂಡ್ಸ್ ತೋರಿಸ್ತಾ ಇದೆ ಇಲ್ಲಿ ನೀವು ನೋಡಿದರೆ, ರೈಟ್? ಬಟ್ ಇವನು ಬೇಡ ಅಂತ ದೂರ ತಳ್ತಾ ಇದ್ದಾನೆ, ರೈಟ್? ಸೊ ಇದರ ಮೇಲೆ ವರ್ಕ್ ನಡೆಯುತ್ತೆ. ಅಂತಂದರೆ ನಿಮಗೆ ಒಂದು ಶೋ ಮಾಡ್ತಾ ಇದ್ದಾರೆ, ನೀನು ಯಾವುದಕ್ಕೆ ನೋ ಅಂತ ಇದೆಯಾ, ಒಮ್ಮೆ ಕಣ್ಣು ಬಿಚ್ಚಿ ನೋಡು ಯಾವುದಕ್ಕೆ ನೋ ಅಂತ ಇದೆಯಾ ಅನ್ನೋದು. ಆ್ಯಂಡ್ ಫೈನಲ್ ಕಾರ್ಡ್ ಈಸ್ 2 ಆಫ್ ಕಪ್ಸ್ ಇದೆ ಇಲ್ಲಿ. ಓಕೆ, ಎಸ್, 2 ಆಫ್ ಕಪ್ಸ್, ಇಟ್ಸ್ ಆಲ್ ಅಬೌಟ್ ರಿಯೂನಿಯನ್. ಓಕೆ, ಈ ಯೂನಿಯನ್ ನಿಮ್ಮದು, ಬೇರೆಯವ್ರದ್ದಲ್ಲ. ಈ ಯೂನಿಯನ್ ನಿಮ್ಮದು, ನಿಮ್ಮ ಸಂಗಮ, ಮ್ಯಾಸ್ಕ್ಯುಲನ್ ಎನರ್ಜಿ ಆ್ಯಂಡ್ ಫೆಮಿನನ್ ಎನರ್ಜಿ. ಸೊ ಎರಡೂ ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ಆವಾಗಲೇ ನೀವು ಒಂದು ಒಳ್ಳೆಯ ರಿಲೇಷನ್ಶಿಪ್ಪನ್ನು, ಒಂದು ಒಳ್ಳೆಯ ಸೋಲ್ಮೇಟನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಎನರ್ಜಿಯ ಬ್ಯಾಲೆನ್ಸ್ ಎಲ್ಲಿಲ್ಲ ಅಂತಂದರೆ ನೀವು ಒಳ್ಳೆ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ, ಒಳ್ಳೆ ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವರ ಪ್ಲ್ಯಾನ್ ಇಲ್ಲಿ ಅದೇ ನಡೀತಾ ಇದೆ. ಏನು ಅಂತಂದರೆ ನಿಮ್ಮನ್ನು ಹೀಲಿಂಗ್ ಮಾಡುವಂಥದ್ದು. ಸೊ ಯಾವುದು ನಿಮಗೆ ಕಾಣ್ತಾ ಇಲ್ಲ ನೋಡಿ ಅದನ್ನ ತೋರಿಸುವಂಥದ್ದು, ನಿಮ್ಮ ಜೀವನದಲ್ಲಿ ಕ್ಯೂರಿಯಾಸಿಟಿನ ತೊಗೊಂಡು ಬರುವಂಥದ್ದು, ಯಾವುದನ್ನು ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ, ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸುವಂಥದ್ದು. ಆ್ಯಂಡ್ ಒಂದು ಒಳ್ಳೆ ಯೂನಿಯನ್ಗೆ ಬರುವಂಥದ್ದು. ಯೂನಿಯನ್ ಇನ್ ದ ಸೆನ್ಸ್ ಇದು ನಿಮ್ಮ ಮೇ ಬಿ ಡಿಸೈರ್ಸ್ ಕೂಡ ಇರಬಹುದು. ಓಕೆ, ಡಿಸೈರ್ಸ್ ಕೂಡ ಇರ್ಬೋದು. ಡಿಸೈರ್ಸ್ ಜೊತೆಗಿನ ಸಂಗಮ, ಇಲ್ಲಿ ನಿಮ್ಮ ಹೃದಯ ಮತ್ತು ನಿಮ್ಮ ಮೈಂಡ್ ಸಂಗಮ ಇರ್ಬೋದು. ಓಕೆ, ಅಂತಂದರೆ ನೀವು ಯಾವ ಥರ ಇದ್ದೀರಾ ಅದನ್ನ ರಿಫ್ಲೆಕ್ಟ್
ನಿಮಗೆ ತೋರಿಸ್ತಾರೆ. ಆ್ಯಂಡ್ ಅದರಲ್ಲಿ ಔಟ್ಕಮ್ 9 ಆಫ್ ಕಪ್ಸ್, ನೀವು ಅಂದ್ಕೊಂಡದು ಸಿಗುತ್ತೆ ನಿಮಗೆ. ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಇದು. ನಿಮ್ಮ ವಿಶನ್ನು ಪೂರ್ತಿಗೊಳಿಸಬೇಕು ಅಂತ ಇದ್ದಾರೆ. ದೇವರ ಪ್ಲ್ಯಾನೇ ಅದು. ಓಕೆ, ದೇವರ ಪ್ಲ್ಯಾನೇ ಅದು. ಸೊ ಅದೇ ನಾನು ಹೇಳಿದೆ ಅಲ್ವಾ. ಸೊ ಆದಷ್ಟು ಕ್ಯೂರಿಸಿಟಿ ಅದನ್ನು ಆದಷ್ಟು ತಗೊಂಡು ಬನ್ನಿ. ಓಕೆ, ಸೊ ಲೆಟ್ಸ್ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಓ ಮೈ ಗಾಡ್, ಇದು ಕಾರ್ಡ್ ಪೈಲ್ ನಂಬರ್ 1 ಕೂಡ ಬಂದಿತ್ತು, ಬಟ್ ನಾನು ಅದನ್ನು ತೊಗೊಳ್ಳೋದಿಲ್ಲ. ಓಕೆ, ಸೊ The time for romance has come. See, it is an opportunity for radiant life. ನೋಡಿ, ನಂಬರ್ 22, ನಂಬರ್ 4 ಎನರ್ಜಿ ಇದೆ, ನಂಬರ್ 22 ಎನರ್ಜಿ ಇದೆ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲವ್ ಯುವರ್ ಸೆಲ್ಫ್. ನಿಮಗೆ ನೀವು ಎಷ್ಟು ಪ್ರೀತಿನ ಕೊಡ್ತೀರಾ ನೋಡಿ, ಅಷ್ಟು ಪ್ರೀತಿ ಕೊಡಿ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದೆ ಅಲ್ವಾ, ಇಲ್ಲಿ ಸೋಲ್ ಕನೆಕ್ಷನ್. ಓಕೆ, ಇದು ಸೋಲ್ ಕನೆಕ್ಷನ್, ನಿಮ್ಮ ಕನೆಕ್ಷನ್. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಕನೆಕ್ಷನ್ ಅಲ್ಲ ಇದು. ನಿಮ್ಮ ಜೊತೆ ನೀವು ಯಾವ ಥರ ವ್ಯವಹಾರ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಸೆನ್ಸಸನ್ನು ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು. ಫೈಲ್ ನಂಬರ್ 2 ಪೀಪಲ್. ಸಂಗಮ ಇದೆ ಇಲ್ಲಿ, ಮಿಲನ ಇದೆ. ಇದು ಒಳ್ಳೆ ಮಿಲನ. ಓಕೆ, ಸೊ ಪ್ಲ್ಯಾನ್, ದೇವರ ಗಾಡ್ ಪ್ಲ್ಯಾನ್ ಅದೇ. ಸೊ ಲೆಟ್ಸ್ ಸಿ. ಗಾರ್ಡಿಯನ್ ಏಂಜಲ್, ಯು ಆರ್ ನಾಟ್ ಅಲೋನ್. ಸೊ ನೋಡಿ, ನಿಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ನೀವೊಬ್ಬರಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಯಾವಾಗಲೂ ಇದ್ದೀವಿ. ಗಾರ್ಡಿಯನ್ ಏಂಜಲ್ಸ್, ನಿಮ್ಮ ಗಾರ್ಡಿಯನ್ಸ್ ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಯು ಆರ್ ನಾಟ್ ಅಲೋನ್. ಯು ಆರ್ ಡಿವೈನ್ಲಿ ಗೈಡೆಡ್, ಯು ಆರ್ ಡಿವೈನ್ಲಿ ಪ್ರೊಟೆಕ್ಟೆಡ್. ಅನ್ಲಾಕ್ ದ ಮ್ಯಾಜಿಕ್ ವಿದಿನ್. ನೋಡಿ, ಮ್ಯಾಜಿಕ್ ನಿಮ್ಮ ಒಳಗಡೆ ಇದೆ, ಎಲ್ಲೆಲ್ಲೂ ಹುಡುಕೋದಕ್ಕೆ ಪ್ರಯತ್ನ ಪಡಬೇಡಿ. ಸ್ವಲ್ಪ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಲೆಟ್ಸ್ ಸಿ ಫೈನಲ್ ಕಾರ್ಡ್ಸ್. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. Opportunities are waiting for you if you just take a ಚಾನ್ಸ್ ತಗೊಳ್ಳಿ. ಓಕೆ, ಸೊ ಬದಲಾಗೋದಕ್ಕೆ ಪ್ರಯತ್ನ ಪಡಿ. ಯು ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್ ಯುವರ್ ಗೋಲ್, ಸೊ ಡೋಂಟ್ ಸ್ಟಾಪ್ ನೌ. ಸೊ ನಿಮ್ಮ ಗೋಲ್ ಏನಿದೆ ನೋಡಿ, ಅಲ್ಲಿ ತನಕ ನೀವು ರೀಚ್ ಆಗಿದ್ದೀರಾ, ಬಟ್ ಇವಾಗ ಸ್ಟಾಪ್ ಆಗಬೇಡಿ, ಮುಂದೆ ಹೋಗಿ. ಹಿಂದೆ ಸ್ಟೆಪ್, ಬ್ಯಾಕ್ವರ್ಡ್ ಹೋಗಬೇಡಿ, ಫಾರ್ವರ್ಡ್ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಬಾಯ್.